ಹಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನನ್ನ ಹಸ್ಬೆಂಡ್ಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಟ್ಟು. ಸೊ ನ್ಯೂ ಇಯರ್ಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಕುನಾಫಾ ಚಾಕ್ಲೇಟ್ನ ಟ್ರೈ ಮಾಡಿದ್ದೆ. ಅದು ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಾನು ಡಾರ್ಕ್ ಚಾಕ್ಲೇಟ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಅದನ್ನು ಮೆಲ್ಟ್ ಮಾಡೋಕ್ಕೋಸ್ಕರ ಪಾತ್ರೆಗೆ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೆ. ಅದು ಕುದಿತಿರ್ಬೇಕಾದ್ರೆ ಚಾಕ್ಲೇಟ್ ಬೌಲ್ನ ಅದ್ರ ಮೇಲಿಟ್ಟು ಮೆಲ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಇದು ತುಂಬಾ ಟೈಮ್ ತಗೊಳ್ತಾ ಇತ್ತು ನೋಡಿ. ಕಷ್ಟಪಟ್ಟು ಮೆಲ್ಟ್ ಮಾಡಿದೆ. ಫೈನಲಿ ಡಾರ್ಕ್ ಚಾಕ್ಲೇಟು ಲಿಕ್ವಿಡ್ ಫಾರ್ಮ್ಗೆ ಬಂತು. ನನ್ನ ಹತ್ರ ಚಾಕ್ಲೇಟ್ ಮೌಲ್ಡ್ಸ್ ಇರಲಿಲ್ಲ. ಸೊ ಚಾಕ್ಲೇಟ್ ತಂದಿದ್ದ ಬಾಕ್ಸು ಮತ್ತು ಮನೇಲಿದ್ದಿದ್ದೊಂದು ಪ್ಲೇಟ್ಗೆ ಚಾಕ್ಲೇಟ್ ಪೇಪರ್ನ ಹಾಕ್ಕೊಂಡು ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಫಸ್ಟ್ ಲೇಯರ್ ಹಾಕ್ಕೊಂಡೆ. ಫಸ್ಟ್ ಲೇಯರ್ ಚಾಕ್ಲೇಟ್ ಸೆಟ್ ಆಗಬೇಕು ಅಂತ ಅದನ್ನು 1 ಅವರ್ ಫ್ರೀಝರಲ್ಲಿ ಇಟ್ಟೆ. ನೆಕ್ಸ್ಟು ಕುನಾಫಾ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ನನ್ನ ಮಗ ಬಂದು ಯಾವ ಥರ ಕಾಟ ಕೊಡ್ತಾ ಇದ್ದಾನೆ ನೋಡಿ, ಬುಟ್ಟಿ ಎಲ್ಲ ಎಳಿತಾ ಇದ್ದ. ಕುನಾಫಾ ರೆಡಿ ಮಾಡ್ಕೊಳ್ಳೋಣ ಅಂತ ಮಿಕ್ಸರ್ ಜಾರ್ಗೆ ಪಿಸ್ತಾ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಮತ್ತು ಶಾವಿಗೆ ಹಾಕ್ಕೊಂಡು ಫುಲ್ ಘಮ ಬರೋ ಥರ ರೋಸ್ಟ್ ಮಾಡಿಕೊಂಡೆ. ಇಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ಕುನಾಫಾ ಶಾವಿಗೆ ತೊಗೊಳೋದು ಬದಲು ನಾರ್ಮಲ್ ಶಾವಿಗೆ ತೊಗೊಬಿಟ್ಟಿದ್ದೆ. ನೀವೇನಾದರೂ ಕುನಾಫಾ ಚಾಕ್ಲೇಟ್ ಮಾಡಬೇಕು ಅಂದರೆ ಕುನಾಫಾ ಶಾವಿಗೆ ಅಂತಲೇ ಬರುತ್ತೆ, ಅದನ್ನು ತೊಗೊಂಡು ಮಾಡಿ. ಬಟ್ ನಾರ್ಮಲ್ ಶಾವಿಗೆಯಲ್ಲೂ ಚೆನ್ನಾಗೇ ಬಂದಿತ್ತು. ಇದಕ್ಕೆ ಗ್ರೈಂಡ್ ಮಾಡಿರೋಂತಹ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಪಿಸ್ತಾ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಆಲ್ರೆಡಿ ಫ್ರೀಝರ್ಗೆ ಇಟ್ಟಿದ್ದ ಚಾಕ್ಲೇಟು ಸೆಟ್ ಆಗಿತ್ತು. ಅದಕ್ಕೆ ಕುನಾಫಾ ಮಿಕ್ಸ್ನ ಈ ಥರ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ಇನ್ನೊಂದು ಲೇಯರ್ ಚಾಕ್ಲೇಟ್ನ ಈ ಥರ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿರೋಂಥ ಚಾಕ್ಲೇಟ್ನ 6 to 8 ಅವರ್ಸ್ ಫ್ರೀಝರಲ್ಲಿ ಇಟ್ಟರೆ ಸಾಕು. ಬಟ್ ನಾನು 1 ಡೇನೇ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಕುನಾಫಾ ಚಾಕ್ಲೇಟ್ ರೆಡಿ ಆಯಿತು. ಇದನ್ನು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಆಗಿ ತೊಗೊಂಡೋಗಿ ಕೊಟ್ಟೆ. ಅವರು ತುಂಬಾ ಇಷ್ಟಪಟ್ಟು ತಿಂದರು, ಹಾಗೆ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ನನ್ನ ಹಸ್ಬೆಂಡ್ಗೆ ಅಂತ ಆರ್ಟ್ ಶೆಫ್ ಕುನಾಫಾ ಚಾಕ್ಲೇಟ್ನ ಮಾಡಿದ್ದೆ. ಬಟ್ ಅವರು ನಿನಗೆ ಈ ಆರ್ಟ್ ಅಂತ ತೋರಿಸ್ತಾ ಇದ್ರು. ಇದಾಗಿತ್ತು ಕುನಾಫಾ ಚಾಕ್ಲೇಟ್ ಜೊತೆ ನಮ್ಮ ಕತೆ. ಫಾರ್ ಎ ಚೇಂಜ್ ಅಂತ ನ್ಯೂ ಇಯರ್ಗೆ ನಾನು ನನ್ನ ಹಸ್ಬೆಂಡ್ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಸಪ್ರೇಟಾಗಿ ಶಾಪಿಂಗ್ ಮಾಡಿದ್ವಿ. ಈ ಗಿಫ್ಟ್ ಎಕ್ಸ್ಚೇಂಜ್ ಹೇಗಿತ್ತು ಮತ್ತು ಯಾರು ಕೊಟ್ಟಂತಹ ಗಿಫ್ಟ್ಗಳು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.